ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದ್ದು ಕೊಡಗು ಭಾಗದಲ್ಲಂತೂ ಪ್ರವಾಸೋದ್ಯಮಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಪ್ರವಾಸಿಗರ ಸ್ವರ್ಗವೆನಿಸ್ತಾ ಇದೆ ದಕ್ಷಿಣ ಕಾಶ್ಮೀರ ಅಂತಾನೆ ಗುರುತಿಸಲ್ಪಡುವಂತಹ ಕೊಡಗು. ಹಾಗಾದ್ರೆ ಬನ್ನಿ ಹೇಗೆ ಪ್ರವಾಸಿಗರ ಎಂಜಾಯ್ಮೆಂಟ್ ಇದೆ ಅಂತ ನೋಡ್ಕೊಂಡು ಬರೋಣ. ವರುಣನ ಕೃಪೆಯಿಂದ ಕಾವೇರಿಯಲ್ಲಿ ಮತ್ತೆ ಜೀವ ಕಳೆ. ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳು ಸಂಪೂರ್ಣ ಭರ್ತಿ. ಮಳೆ ಇಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಟ್ಟಕ್ಕೆ ಅಂತರ್ಜಲ ಕುಸಿತ ಉಂಟಾಕಿತ್ತು. ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳು ಸಂಪೂರ್ಣ ಬತ್ತಿದ್ವು. ಜೀವನದಿ ಕಾವೇರಿ ಅಕ್ಷರಶಃ ಹರಿವನ್ನ ನಿಲ್ಲಿಸಿದ್ಲು. ಅಲ್ಲದೆ ಪ್ರವಾಸೋದ್ಯಮವನ್ನೇ ಅವಲಂಬಿಸಿದ ದುಬಾರೆ ಸಾಕಾಣೆ ಶಿಬಿರದ ಕಾವೇರಿ ನದಿಯಲ್ಲಿ ನೀರು ಬತ್ತಿ ಹೋಗಿ ಬರೀ ಬಂಡೆಗಳೇ ಗೋಚರವಾಗ್ತಿದ್ವು. ಕುಶಾಲನಗರದ ಕೊಪ್ಪ ಸೇತುವೆ ಸೇರಿದಂತೆ ಜಿಲ್ಲೆಯ ಹಲವೆಡೆ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ನೀರಿನ ಹರಿವು ನಿಂತು ಹೋಗಿತ್ತು. ಆದರೆ ಇದೀಗ ಕಳೆದ ಕೆಲ ದಿನಗಳಿಂದ ಜಿಲ್ಲಾದ್ಯಂತ ಉತ್ತಮ ಮಳೆಯಾಗ್ತಿದೆ. ತಲಕಾವೇರಿ, ಭಾಗಮಂಡಲ, ನಾಪೊಕ್ಲು, ಮಡಿಕೇರಿ, ಸಿದ್ದಾಪುರ, ಕುಶಾಲನಗರದಲ್ಲಿ ಹಳ್ಳ ಕೊಳ್ಳಗಳು ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ಸಂಪೂರ್ಣವಾಗಿ ಹರಿವನ್ನು ನಿಲ್ಲಿಸಿದ್ದ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ನಿಧಾನಕ್ಕೇರಿಕೆ ಆಗ್ತಿದೆ. ಕಾವೇರಿ ನದಿ ಹರಿಯಲಾರಂಭಿಸಿದೆ. ಹೀಗಾಗಿ ಕೊಡಗು ಜಿಲ್ಲೆಗೆ ಆಗಮಿಸುವ ಸಾವಿರಾರು ಪ್ರವಾಸಿಗರು ದುಬಾರೆಯ ಕಾವೇರಿಯ ಮಡಿಲಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಕಾವೇರಿಗೆ ಮತ್ತೆ ಮರುಜೀವ ಬಂದಿದೆ ಅಂತಾನೆ ಹೇಳ್ಬೋದು. ಸದ್ಯ ಪಬ್ಲಿಕ್ ಟಿವಿ ದುಬಾರೆಯ ಕಾವೇರಿಯ ಮಡಿಲಿನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ಬೋದು ಕಾವೇರಿ ಯಾವ ಮಟ್ಟಿಗೆ ಹರಿತಿದ್ದಾಳೆ ಅಂದರೆ ಸರಾಗವಾಗಿ ಕಾವೇರಿ ನದಿಯಲ್ಲಿ ನೀರು ಹರಿತಾ ಇದೆ. ಕಾವೇರಿಗೆ ಮರುಜೀವ ಬಂದಿರತಕ್ಕಂಥದ್ದು ತನ್ನ ಹಳೆಯ ಗತ ವೈಭವವನ್ನು ಮತ್ತೆ ಸಾರ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಯಾಕೆಂದರೆ ಇಲ್ಲಿಯ ಜನಗಳು ಕಾವೇರಿಯ ಒಡಲಿನಲ್ಲಿ ನೀರಿಲ್ದೇನೆ ಕಾವೇರಮ್ಮ ಕಾಪಾಡಮ್ಮ ನಮ್ಮ ದಾಹವನ್ನು ನೀಗಿಸಮ್ಮ ಅಂತ ದೇವರ ಮೊರೆಗೆ ಹೋಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಈ ಹಿಂದಿನ ದಿನಗಳಲ್ಲಿ ಕಂಡಿದ್ವಿ. ಆದರೆ ಇವತ್ತು ಕಾವೇರಿಯ ಒಡಲಿನಲ್ಲಿ ನೀರು ಸರಾಗವಾಗಿ ಕಾವೇರಿ ಹರಿತಾ ಇದ್ದಾಳೆ. ಸುತ್ತಮುತ್ತ ಇರ್ತಕ್ಕಂಥ ಪ್ರವಾಸಿಗರು ಕೂಡ ಕಾವೇರಿಯಲ್ಲಿ ಧುಮ್ಮಿಕ್ಕುವಂತಹ ನದಿ ನೀರಿನಲ್ಲಿ ತುಂಬ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ದೇಶ ವಿದೇಶದಿಂದ ಬಂದಂತಹ ಪ್ರವಾಸಿಗರು ಕೂಡ ನದಿಯ ನೀರಿನಲ್ಲಿ ಮೋಜು ಮಸ್ತಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಮಕ್ಕಳ ಹಾದಿಯಾಗಿ ಯುವಕರು ಕೂಡ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಚಟುವಟಿಕೆ ಕೂಡ ಒಂದಷ್ಟು ಹಿಂದೇಟನ್ನು ಹಾಕಿತ್ತು. ನೀವು ನೋಡ್ಬೋದು, ಏನು ಬೋಟ್ಗಳನ್ನ ನೋಡಿದ್ರೆ ಬೋಟ್ಗಳೆಲ್ಲ ಸ್ತಬ್ಧವಾಗಿ ಕೂಡ ನಿಂತಿತ್ತು. ಆದರೆ ಮಳೆಯ ನೀರು ಒಂದಷ್ಟು ಕಾವೇರಿ ನದಿಯಲ್ಲಿ ಸರಾಗವಾಗಿ ಹರಿಯೋಕ್ಕೆ ಶುರುವಾದಾಗ ರಿವರ್ ರಾಫ್ಟಿಂಗ್ ಅಂತ ಏನು ಹೇಳ್ತಾರೆ ಅದು ಕೂಡ ಆರಂಭಿಸಿದ್ದಾರೆ. ಈಗಾಗಲೇ ಜನಸಾಮಾನ್ಯರು ಪ್ರವಾಸಿಗರು ಕೂಡ ಅದರತ್ತ ಆಕರ್ಷಣೆ ಕೂಡ ಆಗಿರ್ತಕ್ಕಂಥದ್ದು. ನೀವು ಆ ಭಾಗದಲ್ಲಿ ನೋಡಿದ್ರೆ ಕಾವೇರಿ ಯಾವ ರೀತಿ ಸಮೃದ್ಧಿಯಾಗಿ ಹರಿತಿದ್ದಾಳೆ ಅಂದರೆ ನೀರಿಗಾಗಿ ಹಾಹಾಕಾರ ಸಂಕಷ್ಟವನ್ನು ಎದುರಿಸ್ತಿದ್ದ ಕೊಡಗಿನ ಜನರಿಗೆ ಒಂದು ರೀತಿ ಖುಷಿಯಾಗಿರ್ತಕ್ಕಂಥದ್ದು. ಇದೇ ರೀತಿ ಕಾವೇರಿಯ ಒಡಲು ತುಂಬಿ ಮತ್ತೊಂದಷ್ಟು ಖುಷಿಯನ್ನು ಕೊಡ್ತಾಳೆ. ಹೀಗಾಗಿ ಪ್ರವಾಸೋದ್ಯಮ ಕೂಡ ಒಂದಷ್ಟು ಚೇತರಿಕೆಯನ್ನು ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಳೆಯಿಂದ ಬರಡಾಗಿದ್ದ ದುಬಾರಿಯ ಕಾವೇರಿ ನದಿಯಲ್ಲಿ ನೀರು ಹರಿಯಲು ಆರಂಭಿಸಿದೆ. ಜುಳುಜುಳುನೆ ನೀರು ಹರಿತಾ ಇದ್ದು ಜಲಚರಗಳು ಸಂಭ್ರಮಿಸ್ತಾ ಇದೆ. ಅಲ್ಲದೆ ಕಾವೇರಿ ನದಿಗೆ ಇಳಿಯದ ರಿವರ್ ರಾಫ್ಟಿಂಗ್ಗಳು ಮತ್ತೆ ಆರಂಭಗೊಂಡು ಮತ್ತೆ ಪ್ರವಾಸೋದ್ಯಮದ ಚಟುವಟಿಕೆಗಳು ಚಿಗುರೊಡೆದಿದೆ. ಆ ನೀರನ್ನ ನೋಡಿ ನಮಗೆ ಕಾವೇರಿನಲ್ಲಿ ಇಷ್ಟು ನೀರನ್ನ ನೋಡಿ ತುಂಬಾ ಖುಷಿಯಾಗಿದೆ. ನಾವು ಎಲಿಫೆಂಟ್ ಕ್ಯಾಂಪ್ ಅನ್ನ ನೋಡ್ಬಿಟ್ಟು ತುಂಬಾ ಹ್ಯಾಪಿ ಎಂಜಾಯ್ ಮಾಡಿದೀವಿ. ಕೂಲ್ ಸೂಪರ್ ಆಗಿದೆ, ತುಂಬಾ ಸೂಪರ್ ಆಗಿದೆ. ಕಾವೇರಿ ನದಿ ಜೀವ ಬಂದಿದೆ, ತುಂಬಾ ಖುಷಿಯಾಗಿದೆ ಅದು ನೋಡಿಟ್ಟು. ಮಡಿಕೇರಿ, ಕುಶಾಲನಗರ ದುಬಾರೆ ಮಾತ್ರವಲ್ಲ, ಬತ್ತಿ ಹೋಗಿದ್ದ ಹಲವು ತೊರೆಗಳಲ್ಲಿ ನೀರು ಮತ್ತೆ ಪ್ರತ್ಯಕ್ಷವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.